ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಜೊತೆ ಇದ್ದಾರೆ ಆ್ಯಂಡ್ ದಿಸ್ ಇಸ್ ಮೈ ಟೆಡ್ಡಿ ಬ್ಯಾರ್, ಮೈ ಟೆಡ್ಡಿ, ಮೈ ಜಾನ್, ಎವ್ರಿಥಿಂಗ್. ಮೈ ಫೇವ್ ಟೆಡ್ಡಿ ಇದು. ಸೊ ಇವತ್ತಿನ ವ್ಲಾಗ್ ಏನಂತ ಆಲ್ರೆಡಿ ನನ್ನ ತಮ್ಮನೇಲಲ್ಲಿ ನೋಡಿರ್ತೀರ, ಲಾಸ್ಟ್ ಡೇ ಆಫ್ ಎಕ್ಸಾಮ್ಸ್ ಅಂತ. ಸೊ ಲಾಸ್ಟ್ ಮೀಟಿಂಗ್ ಆಫ್ ಫ್ರೆಂಡ್ಸ್ ಅಂತ ಹೇಳ್ಬೋದು. ಪ್ರತಿಯೊಂದು ಒಂಥರ ಮಿಕ್ಸ್ಡ್ ಫೀಲಿಂಗ್, ಮಿಕ್ಸ್ಡ್ ಎಮೋಷ್ನಲ್ ಇರುತ್ತೆ ಸ್ಟೂಡೆಂಟ್ಸ್ ಲೈಫ್ಸಲ್ಲಿ. ಆ್ಯಂಡ್ ಎಕ್ಸಾಮ್ ಅನ್ನೋದು ಒಂದು ಮೇನ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಎವ್ರಿ ಸ್ಟೂಡೆಂಟ್ ಲೈಫಲ್ಲಿ ಕೂಡ. ಸೊ ನಂದು BComನ ಫೈನಲ್ ಲಾಸ್ಟ್ ಎಕ್ಸಾಮ್ ನಡೀತಿದೆ. ಸೊ ನನ್ನ ಎಕ್ಸಾಮ್ ಇರೋದು ನಾಳೆ. ಇಟ್ಸ್ July 31st of 2024 ಇಸ್ ಮೈ ಲಾಸ್ಟ್ ಎಕ್ಸಾಮ್ ನಡೀತಾ ಇರೋದು. ಆ್ಯಂಡ್ ಟುಡೇ ಇಸ್ July 30th 2024 ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾಳೆ ನನ್ನ ಡೇ ಹೇಗಿರುತ್ತೆ, ನನ್ನ ಫ್ರೆಂಡ್ಸ್ ಜೊತೆ ನನ್ನ ಫೈನಲ್ ಮೀಟಪ್, ಫೈನಲ್ ಡೇ ಎಷ್ಟು ಮೆಮೊರಬಲ್ ಆಗಿರುತ್ತೆ, ಎಷ್ಟು ಎಮೋಷ್ನಲ್ ಆಗಿರುತ್ತೆ ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ಸೊ ಹಂಗಾಗಿ ಈ ವ್ಲಾಗಲ್ಲಿ ನೀವು ಅದನ್ನು ನೋಡ್ತೀರಾ. ಆ್ಯಂಡ್ ಎಕ್ಸಾಮ್ ಅದು ಒಂಥರ ಖುಷಿ ಇದೆ, ಅಯ್ಯೋ ಎಕ್ಸಾಮ್ ಬರೀಬೇಕಲ್ಲ ಅನ್ನೋ ಒಂದು ಬೇಜಾರಿರುತ್ತೆ, ಖುಷಿ ಇರುತ್ತೆ, ಎಲ್ಲ ಇರುತ್ತೆ. ಆ್ಯಂಡ್ ತುಂಬ ಇಷ್ಟಪಟ್ಟು ಓದ್ಕೊಂಡು ಹೋಗಿರ್ತೀವಿ. ಎಕ್ಸಾಮಲ್ಲಿ ಹೆಂಗಾದರೂ ಮಾಡಿ ನಾವು ಪಾಸ್ ಆಗಬೇಕು ಅನ್ನೋ ಇಂಟೆನ್ಷನಿಂದ ನಾವು ಓದ್ಕೊಂಡು ಹೋಗಿರ್ತೀವಿ. ಹಗಲು ರಾತ್ರಿ ಕಷ್ಟಪಟ್ಕೊಂಡೆಲ್ಲ ಓದಿರ್ತೀವಿ. ಒಬ್ಬೊಬ್ಬರಂತೂ ನಿದ್ದೆನೇ ಹೋಗಲ್ಲ, ಬಟ್ ಐ ಆಮ್ ನಾಟ್ ಲೈಕ್ ದಟ್. ನಾನಂತೂ ನಿದ್ದೆನ ಬಿಟ್ಟು ಓದ್ತೀನಿ, ಅದೆಲ್ಲ ಇಲ್ಲ. ನಿದ್ದೆನೂ ಮಾಡ್ತೀನಿ, ಓದ್ಕೋತೀನಿ, ಎರಡೂ ಸಹ ನಾನು ಮಾಡ್ತೀನಿ. ಸೊ ನಾಳೆ ನನ್ನ ಫೈನಲ್ ಎಕ್ಸಾಮ್ ಇರೋದ್ರಿಂದ ಇವತ್ತು ನಾನು ಆಲ್ರೆಡಿ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಓದ್ತಾ ಇದ್ದೀನಿ ಸಹ. ನಾಳೆ ನನಗಿರುವಂಥ ಸಬ್ಜೆಕ್ಟ್ ಬಂದು CRM. ಇಟ್ಸ್ ಕಾಮರ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ಕನ್ಸ್ಯೂಮರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕನ್ಸ್ಯೂಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಅಂತ ಲಾಸ್ಟ್ ಫೈನಲ್ ಸಬ್ಜೆಕ್ಟ್ ಇದೆ. ಸೊ ಈಗ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ ಅದಕ್ಕೆ. ಸೊ ಇವತ್ತು ಪ್ರಿಪೇರ್ ಆಗಿ ನಾಳೆ ಹೋಗಿ ಎಕ್ಸಾಮ್ ಬರೀಬೇಕು. ಆ್ಯಂಡ್ ಟುಮಾರೋ ಇಸ್ ಅ ಲಾಸ್ಟ್ ಡೇ ಅನ್ನೋದು ಏನೋ ಒಂಥರ ಬೇಜಾರಾಗ್ತಾ ಇದೆ, ಹೇಳ್ಕೊಳಕ್ಕಾಗಲ್ಲ ಆ ಬೇಜಾರು. ಖುಷಿನೂ ಆಗುತ್ತೆ, ಬಿಕಾಸ್ ಎಕ್ಸಾಮ್ ಮುಗಿಸಿದ್ರಪ್ಪ, ಒಂದು ಲೆವೆಲ್ ಆಫ್ ಅಚೀವ್ಮೆಂಟ್ ಅಂತಾರಲ್ಲ, BCom ಲೈಫ್ ಮುಗೀತು, ಎಕ್ಸಾಮ್ ಮುಗೀತು ಅನ್ನೋ ಖುಷಿ ಜೊತೆಗೆ ಫ್ರೆಂಡ್ಸ್ನ ಮಿಸ್ ಮಾಡ್ಕೋತೀವಿ. ಆ್ಯಂಡ್ ಟುಮಾರೋ ಇಸ್ ಅ ಲಾಸ್ಟ್ ಎಕ್ಸಾಮ್. ಲಾಸ್ಟ್ ಟೈಮ್ ನಾವು ಈ ಪೆನ್ನಲ್ಲಿ ನಮ್ಮ ಎಕ್ಸಾಮ್ಸ್ನ ಬರಿತೀವಿ. ಲಾಸ್ಟ್ ಎಕ್ಸಾಮ್, ಲಾಸ್ಟ್ ಫುಲ್ ಸ್ಟಾಪ್ ಇರುವಂಥ ಟೈಮಲ್ಲಿ ಗೊತ್ತಾಗಲ್ಲ ಯಾವ ಥರ ಫೀಲ್ ಆಗುತ್ತೆ ಅಂತ. ಆ್ಯಂಡ್ ಸೀರಿಯಸ್ಲಿ ನಾನಂತೂ ತುಂಬ ಎಮೋಷ್ನಲ್ ಆಗಿದ್ದೀನಿ. ಬಿಕಾಸ್ ಯಾಕಂತ ಗೊತ್ತಿಲ್ಲ, ತುಂಬ ವರ್ಷಗಳಿಂದ ನಾವು ಫ್ರೆಂಡ್ಸನ್ನ ನೋಡ್ಕೊಬಂದಿರ್ತೀವಿ. ಅವ್ರ ಜೊತೆ ತುಂಬ ಒಳ್ಳೆ ಕ್ಷಣಗಳನ್ನು ಅನುಭವಿಸಿರ್ತೀವಿ. ಖುಷಿ, ದುಃಖ, ಅಳು ಎಲ್ಲ ಪ್ರತಿಯೊಂದು ಸಹ ನಾವು ಫ್ರೆಂಡ್ಸ್ ಜೊತೆ ಹಂಚ್ಕೊಂಡಿರ್ತೀವಿ. ಆ ಬಾಂಡ್ ತುಂಬ ಹೇಳೋಕ್ಕಾಗಲ್ಲ, ಆ ಬಾಂಡ್ ಅಷ್ಟು ಚೆಂದ ಇರುತ್ತೆ. ಸೊ ನನ್ನ ಲೈಫಲ್ಲಿ ಆ ಥರ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ. ಅವ್ರ ಮೆಮೊರೀಸ್ನ ಅವ್ರ ಜೊತೆ ಇರೋ ಒಂದೊಂದು ಕ್ಷಣ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನನಗೆ. ಆ್ಯಂಡ್ ತುಂಬ ಖುಷಿ ಕೊಡುತ್ತೆ. ಅಂಥ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ. ನಾಳೆ ನನ್ನ ಫ್ರೆಂಡ್ಸ್ನೆಲ್ಲ ನೀವು ಈ ವಿಡಿಯೋದಲ್ಲಿ ನೋಡ್ತೀರಾ. ಕೀಪ್ ವಾಚಿಂಗ್. ಮತ್ತು ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಲ್ರೆಡಿ ಅರ್ಧ ಓದ್ಕೊಂಡಿದ್ದೆ, ಮತ್ತು ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲ ಓದ್ಕೊಳ್ಳೋದಕ್ಕೆ. ಸೊ ನಿಯರ್ಲಿ 1.5 hour ನಾನು ಓದ್ಕೊಂಡೆ. ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ತೊಗೊಂಡು, ಸ್ನ್ಯಾಕ್ಸ್ ಟೈಮ್, ಲಂಚ್ ಟೈಮ್ ಎಲ್ಲ ತೊಗೊಂಡು ಫೈನಲಿ ಹಂಗೋ ಹಿಂಗೋ ಮಾಡಿ ಓದ್ತಾ ಇದ್ದೀನಿ. ಓದಿ ಮುಗಿಸ್ಲೇಬೇಕು ಅಂತ ಅಂದ್ಬಿಟ್ಟು ಓದೋಕ್ಕೆ ಸ್ಟಾರ್ಟ್ ಮಾಡಿ ಓದ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ವೆನ್ಸ್ಡೇ ಮಾರ್ನಿಂಗ್, ಎಕ್ಸಾಮ್ ಡೇ ಅಂತ ಹೇಳಿದ್ದೆ. ಸೊ ಎಕ್ಸಾಮ್ಗೆ ಹೋಗಿ ಐ ಆಮ್ ರೆಡಿ. ಬೆಳಗ್ಗೆ ಎದ್ದು ಎಲ್ಲ ರಿವಿಷನ್ ಎಲ್ಲ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಹೋಗಿ ಲಾಸ್ಟ್ ಎಕ್ಸಾಮ್ ಬರೆದು ಲಾಸ್ಟ್ ಟೈಮ್ ಯೂನಿಫಾರ್ಮ್ ಹಾಕ್ಕೊಂಡಿದ್ದೀನಿ. ಏನೋ ಒಂಥರ ಫೀಲ್ ಆಗ್ತಿದೆ.
ಮಿಕ್ಸ್ಡ್ ಎಮೋಷ್ನಲ್ ಫೀಲ್ ಆಗ್ತಿದೆ. ದಟ್ಸ್ ಓಕೆ, ಬಟ್ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ದಿಸ್ ಇಸ್ ಮೈ ಕಾಲೇಜ್ ಯೂನಿಫಾರ್ಮ್, ಲೋಗೋ ಇದೆ. ದಿಸ್ ಇಸ್ ಮೈ ಫುಲ್ ಔಟ್ಫಿಟ್, ಫಾರ್ಮಲ್ಸ್. ಸೊ ಬಟ್ ಹಿಂಗೆ ಹೋಗಬಾರ್ದು ನಾವು ಎಕ್ಸಾಮ್ಗೆ. ಸೊ ಇಷ್ಟೇ, ಬ್ಲೇಸರ್ ಹಾಕೊಳ್ಳೋಂಗಿಲ್ಲ ನಾವು. ಸೊ ಓನ್ಲಿ ಐ ಡಿ ಕಾರ್ಡ್ ಮಾತ್ರ ಇರಬೇಕು. ಸೊ ದಿಸ್ ಇಸ್ ಮೈ ಐ ಡಿ ಕಾರ್ಡ್ ಫ್ರಮ್ 2021 to 2024 BComದು. ಸೊ ಕಮ್ ಲೆಟ್ಸ್ ಗೋ. ಸೊ ರೆಡಿಯಾಗಿ ನಾನು ನನ್ನ ಫ್ರೆಂಡ್ ಇಬ್ಬರು ಜೊತೆಲಿ ಹೋಗ್ತೀವಿ. ಸೊ ಹೊರಟ್ರಿ. ಆ್ಯಂಡ್ ನಮ್ಮ ಕಾಲೇಜ್ ಇರೋದು ಬೇರೆ ಆ್ಯಂಡ್ ನಾನು ಎಕ್ಸಾಮ್ ಬರೆಯೋ ಸೆಂಟರ್ ಇರೋದು ಬೇರೆ. ಅಲ್ಲಿ ಫೈನಲಿ ನನ್ನ ಇನ್ನೊಬ್ಳು ಫ್ರೆಂಡ್ ಸಿಕ್ಕಿದ್ಲು. ಹಾಗೆ ಮತ್ತು ಇನ್ನೊಬ್ಳು ಫ್ರೆಂಡು ಅದೇ ಟೈಮಿಗೆ ಕರೆಕ್ಟಾಗಿ ಬಂದಳು. ಸೊ ನಮಗೆ ಯೂಶ್ವಲಿ ಕಾಲೇಜ್ ಹತ್ರ ಪಾರ್ಕಿಂಗ್ ಮಾಡೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬಟ್ ಆರ್ ಲಕ್ ಹೇಳ್ಬೇಕಂದ್ರೆ ಲಾಸ್ಟ್ ದಿವಸ ನಮಗೆ ತುಂಬ ಸ್ಪೇಷಿಯಸ್ ಜಾಗ ಸಿಕ್ಕಿತ್ತು ಪಾರ್ಕಿಂಗ್ ಮಾಡೋಕ್ಕೆ. ಸೊ ಎಲ್ಲ ಪಾರ್ಕ್ ಮಾಡಿ. ಚೈ ಹೆಂಗೆ ಪ್ರಿಪೇರ್ ಆಗಿದೆಯಾ? ಕಣೆ ಓದಿದ್ದೀನಿ, ಪರವಾಗಿಲ್ಲ. ನೀನು ಹೆಂಗೆ ಓದಿದ್ಯಾ? ನೀವೇನು ಬಿಡ್ರಮ್ಮ, ಫಸ್ಟ್ ಟೈಮ್ ಸೀರಿಯಸ್ಲಿ ನಾನು ಈ ಡೈಲಾಗ್ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ. ಇಲ್ಲ ಕಣೋ, ನಾನು ಏನೋ ಒಂದು ಓದಿದ್ದೀನಿ, ನೋಡೋಣ ಇನ್ನೂ ಇಬ್ರು ಹೆಂಗೆ ಓದಿದಾರಂತ. ಮಿಸ್ಟರ್ ಬಿಂದು, ಮಿಸ್ಸಸ್ ಬಿಂದು, ಹೆಂಗೆ ಓದಿದ್ಯಾ? ಚೆನ್ನಾಗಿ ಓದಿದ್ದೀನಿ, ನೋಡೋಣ ಪೇಪರ್ ಹೆಂಗೆ ಕೊಟ್ಟಿದ್ದಾರೆ ಅಂತ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಆ್ಯಂಡ್ ಲಾಸ್ಟ್ ಹೇಮ, ಹೆಂಗೆ ಓದಿದ್ಯಾ? ಓದಿದ್ದೀನಿ, ಏನೋ ನಾನು ಓದಿರೋದು ಕೊಟ್ಟರೆ ಸಾಕು. ಎಲ್ಲರೂ ಅದೇ ಹೇಳೋದು, ಓದಿರೋದು ಬಂದರೆ ಸಾಕು ಅಂತ. ಸೊ ಗರ್ಲ್ಸ್, ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ. ನನಗೂ ಸೇರಿ ಆಲ್ ದ ಬೆಸ್ಟ್. ಹೆಂಗೆ ಓದಿದ್ಯಾ? ಪ್ರಿಪೇರ್ ಆಗಿದ್ಯಾ? ನೀವೆಲ್ಲ ಟಾಪರ್ ಬಿಡೇ. ನಾವು ಲಾಸ್ಟ್ ಡೇ ಅಂತ ಸ್ವಲ್ಪ ಬೇಗ ಹೋಗಿದ್ರಿ. ಸೊ ಹಂಗಾಗಿ ಕಾಲೇಜ್ ಒಳಗೆ ಬಿಟ್ಟಿಲ್ಲ, ಹೊರಗಡೆ ನಿಂತ್ಕೊಂಡು ಓದ್ತಾ ಇದ್ರಿ. ಓದಿ ಅಂದರೆ ಇವ್ರು 3 ಜನ ನಕ್ಕೊಂಡು ನಿಂತಿದ್ರು. ಸೊ ಒಳಗಡೆ ಬಿಟ್ಟರು, ಎಲ್ಲ ರಿವಿಷನ್ ಮಾಡಿಕೊಂಡು ಫೈನಲ್ ಇನ್ನೇನು ಎಕ್ಸಾಮ್ಗೆ ಹೋಗಬೇಕು, ಹೊರಡ್ತಾ ಇದ್ದೀವಿ. ಸೊ ಫೈನಲಿ 2.5 hour ಎಕ್ಸಾಮ್ ಟೈಮಿಂಗ್ಸ್ ಎಲ್ಲ ಮುಗಿಸಿ ಎಕ್ಸಾಮ್ ಬರೋದು ಹೊರಗಡೆ ಬಂದ್ರಿ. ಅಲ್ಲಿ ನೋಡಿದ್ರೆ ನನಗಿಂತ ಮುಂಚೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಕೂತ್ಬಿಟ್ಟಿದ್ರು. ಸೊ ಅವರು ನೀನೆಲ್ಲ ಸ್ಪರ್ಧೆ ಬಂದಿದ್ಯಾ, ಹೆಂಗೆ ಬರ್ದೆ ಅಂತೆಲ್ಲ ಕೇಳ್ತಾಯಿದ್ರು. ಆ್ಯಸ್ ಯೂಶ್ವಲ್ ಗರ್ಲ್ಸ್ ಎಕ್ಸಾಮ್ ಹಾಲಿಂದ ಬಂದಮೇಲೆ ಕ್ವೆಶ್ಚನ್ ಪೇಪರ್ ಡಿಸ್ಕಷನ್ ಮಾಡ್ತಾಯಿದ್ರಿ. ಸಾಕು, ಹೆಂಗೆ ಬರೆದ್ರಿ ಎಕ್ಸಾಮು? ನಾನು ಅವಾಗಲೇ ಹೇಳ್ದಂಗೆ ನಾನು ಓದಿರೋದೇ ಕೊಟ್ಟಿದ್ರು. ಥ್ಯಾಂಕ್ ಗಾಡ್ ಎಲ್ಲ ಬಂದಿದ್ದೀನಿ. ಚೈತ್ರ, ಬಿಂದು, ಹೌ ಡಿಡ್ ಯು ರೈಟ್? ಪೇಪರಾ ಚೆನ್ನಾಗಿ ಮಾಡಿದ್ಯಾ? ಓಕೆ, ಹೆಂಗೆ ಮಾಡಿದೆ? ಚೆನ್ನಾಗಿ ಮಾಡಿದೆ ಕಣಾರೆ, ನಿನ್ನಷ್ಟು ಚೆನ್ನಾಗಿ ಮಾಡಿ. ಹೆಂಗೆ ಮಾಡಿದ್ರಿ ಎಲ್ಲ ಎಕ್ಸಾಮ್? ನಾನು ರಿವ್ಯೂ ಕೇಳ್ತಾ ಇದ್ದೀನಿ ಕಡೆ. ಫಿಲಮ್ ನೋಡ್ಕೊಂಡ್ಮೇನೆ. ಹೆಂಗೆ ಮಾಡಿದೆ ಹರ್ಷಿತಾ? ಈಸಿ ಇತ್ತಾ ಪೇಪರು? ಹೌದಾ? ಆ್ಯಂಡ್ ನಮ್ಮ ಕಾಲೇಜ್, ನಮ್ಮ ಕ್ಲಾಸ್ CR 7 ಟಾಪರ್, ಟ್ರೆಷರರ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಟಾಪರ್ ಸ್ಟೂಡೆಂಟ್ ಹರಿಣಿ, ಜೆಸಿಕಾ ಎಲ್ಲ ಹೆಂಗೆ ಮಾಡಿದ್ರಿ ಎಕ್ಸಾಮ್ಸ್ನ? ನೀವು ನೆಕ್ಸ್ಟ್ ಹೆಂಗೆ ಮಿತ್ತಿಗೆ ಕಣೆ ಮಿಸ್ ಮಾಡ್ಕೋತೀರೇನೆ? ಹೆಂಗೆ ಅನಿಸ್ತಿದೆ ಲಾಸ್ಟ್ ಡೇ ಅಂತ ನಿಮಗೆಲ್ಲ? ಒಂಚೂರು ಕ್ಯಾಮ್ರಾ, ಹೆಂಗೆ ಅನಿಸ್ತಿದೆ? ಎಕ್ಸಾಮ್ ಮುಗ್ದಿದೆ. ಹೇಳು, ಹೆಂಗೆ ಮಾಡಿದೆ ಕಲ್ಯಾಣಿ? ಹೆಂಗೆ ಅನಿಸ್ತಿದೆ ಲಾಸ್ಟ್ ಎಕ್ಸಾಮ್ ಅಂತ? ಯಾರನ್ನ ಮಿಸ್ ಮಾಡ್ಕೋತೀರಾ? ಥ್ಯಾಂಕ್ ಯು ಸೋ ಮಚ್. ನಾನು ಅಷ್ಟೇ, ನಿಜ ಮಿಸ್ ಮಾಡ್ಕೋತೀನಿ ಕಣೆ. ಒಂದೇ ಏರಿಯಾ ಇದ್ರೂ ವಿಲ್ ಮಿಸ್. ಮೆಮೊರೀಸ್ ಎಲ್ಲ ತುಂಬ ಇದೆ. ಸೊ ವಿ ಮಿಸ್ ಎವ್ರಿ ಒನ್. ಹೆಂಗೆ ಮಾಡಿದೆ ಅಂತ ಥ್ಯಾಂಕ್ ಯು ಕಣೆ, ತುಂಬ ಹೆಲ್ಪ್ ಮಾಡ್ತೀಯ. ನಾವು ಎಕ್ಸಾಮ್ ಟೈಮಲ್ಲಿ ಎಷ್ಟೊಂದು ಪೇಪರ್ಸ್ ಎಲ್ಲ ಕಳಿಸ್ತಾ ಇರ್ತೀಯ. ಥ್ಯಾಂಕ್ ಯು. ಹೆಂಗೆ ಮಾಡಿದೆ ಎಲ್ಲ ಎಕ್ಸಾಮ್ಸ್? ಚೆನ್ನಾಗಿ ಮಾಡಿದ್ದೇನೆ. ಏನೇ ನೆಕ್ಸ್ಟು? ವಿಲ್ ಮಿಸ್ ಎವ್ರಿ ಒನ್. ಹೆಂಗೆ ಮಾಡಿದೆ? ಆಕ್ಚುಲಿ ಈಸಿಯಾಗಿತ್ತು ಕ್ವಶನ್ ಪೇಪರ್, ಸಕ್ಕದಾಗಿ ಮಾಡಿದ್ದೀನಿ. ಗುಡ್. 50 ಮೇಲೆ ಬರ್ಬೋದು. ವಾವ್. ಹೇಳ್ರಿ ನೆಕ್ಸ್ಟ್, ವಾಟ್ ನೆಕ್ಸ್ಟ್? ನಾವಿಬ್ರು ಕೆಲಸಕ್ಕೆ, ನಾವು 3 ಜನ ಕೆಲಸಕ್ಕೆ ಹೋಗ್ತೀವಿ. ಇವಳು ಮಾಸ್ಟರ್ಸ್ ಮಾಡ್ತಾಳೆ, ಅವಳು ಮಾಸ್ಟರ್ಸ್ ಮಾಡ್ತಾಳೆ. ಓ ವಾವ್, ನೈಸ್. ನಮ್ನೆಲ್ಲ ಎಷ್ಟೇ ಮಿಸ್ ಮಾಡ್ಕೊತೀರಾ? ನೀನೇನ್ ಮಾಡ್ತೀಯಾ?
ಇನ್ನು ಪ್ಲಾನ್ ಇಲ್ಲ ಕಣೆ ನಂದು, ಸೀರಿಯಸ್ಲಿ ಪ್ಲಾನ್ ಇಲ್ಲ. ಡೈರೆಕ್ಟ್ ಮ್ಯಾರೇಜ್. ಬರೀ ಇಂಥದೆಯಾ? ಇಲ್ಲ ಇಲ್ಲ. ಸೊ ಓಕೆ ಕಣೆ, ಆಲ್ ದ ಬೆಸ್ಟ್ ಎಲ್ರಿಗೂ. ಥ್ಯಾಂಕ್ ಯು. ಲವ್ ಯು, ಮಿಸ್ ಯು. ಬಾಯ್ ಬಾಯ್ ಬಾಯ್. ಸೊ ಆಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಲ್ಲೇ ಕಾಲೇಜ್ ನಿಯರ್ ಬೈ ಇರುವಂಥ ಶಾಪ್ಗೆ ಹೋದ್ರಿ. ಅಲ್ಲಿ ನಾವು ತುಂಬ ಸ್ಪೆಷಲ್ ಆ್ಯಂಡ್ ಮೆಮೊರಬಲ್ ಟೈಮ್ನ ಸ್ಪೆಂಡ್ ಮಾಡಿದ್ರಿ. ಲೈಕ್ 1 hour ನಾವು ಅಲ್ಲೇ ಕೂತ್ಕೊಂಡು ಮಾತಾಡ್ಕೊಂಡಿದ್ರಿ. ಸೊ ಆ ವಿಡಿಯೋ ಇಲ್ಲಿ ನಿಮ್ಗೆ ಆಲ್ರೆಡಿ ಪ್ಲೇ ಆಗ್ತಾ ಇದೆ. ಸೊ ನಾವು ಅಷ್ಟು ಖುಷಿಯಿಂದ ಅಷ್ಟು ಹ್ಯಾಪಿಯಿಂದ ನಾವು ಈ 3 years ಜರ್ನಿನ ಅಲ್ಲಿ ಕೂತ್ಕೊಂಡು ತುಂಬ ಮಾತಾಡ್ತಾಯಿದ್ರಿ. ಆ್ಯಂಡ್ ದಟ್ ವಾಸ್ ರಿಯಲಿ ಅ ಎಮೋಷ್ನಲ್ ಮೂವ್ಮೆಂಟ್ ಅಂತ ಹೇಳ್ಬೋದು. ನನ್ನ ಫ್ರೆಂಡ್ಸ್ ಮಾತಾಡ್ತಾರಂತೆ. ಸೊ ಅವ್ರು ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೊಳ್ಳಿ. ಅವರು ಏನು ಅವ್ರ ಎಕ್ಸ್ಪೀರಿಯನ್ಸ್, ಅವ್ರಿಗೆ ಏನು ಬೇಜಾರಾಗ್ತಿದೆ ಪ್ರತಿಯೊಂದು ಹೇಳ್ಕೊತಾರಂತೆ. ಸೊ ಲೆಟ್ಸ್ ಗೋ ವಿತ್ ಬಿಂದು ಫಸ್ಟ್. ಹಾಯ್ ಬಿಂದು, ಮಾತಾಡು, ಹೆಂಗೆ ಅನಿಸ್ತಿದೆ? ಖುಷಿ ಆಗ್ತಿದೆ, ಎಕ್ಸಾಮ್ ಮುಗೀತು ಅಂತ. ಬಟ್ ತುಂಬ ಬೇಜಾರಾಗ್ತಿದೆ, ಎಲ್ಲರೂ ಮಿಸ್ ಮಾಡ್ಕೊತಾ ಇದ್ದೀವಿ ಅಂತ. ಸೊ ಮತ್ತೆ ಯಾವಾಗ ಮೀಟ್ ಆಗೋದು ಅಂತ ನೋಡಬೇಕು. ಟೈಮ್ ಇದ್ದರೆ ಮೀಟ್ ಆಗೋ ಸಾಧ್ಯ ಮಾಡಿಕೊಂಡು ಮೀಟ್ ಮಾಡೋಣ. ಬೇಜಾರಾಗ್ತಿದೆ, ಎಲ್ಲರೂ ಮಿಸ್ ಮಾಡ್ಕೊಂಡು ಹೋಗ್ತಿರೋದು. ಡಿಗ್ರಿದು ಫೈನಲ್ ಎಕ್ಸಾಮ್ ಬರೆದಿದ್ದೀವಿ, ಬೇಜಾರಾಗ್ತಾಯಿದೆ. ಒಂದು ಕಡೆ ಖುಷಿ, ಎಕ್ಸಾಮ್ ಮುಗ್ದಿದೆ, ಸ್ವಲ್ಪ ರಿಲೀಫು. ಸೊ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಆಲ್ ಮೈ ಫ್ರೆಂಡ್ಸ್ ಫಾರ್ ಅ ಗುಡ್ ಮೆಮೊರಿ. ಸೊ ಈಗ ನಮ್ಮ ಚೈತ್ರ ಅವ್ರು ಮಾತಾಡ್ತಾರೆ. ಯಾ ಎಕ್ಸಾಮ್ ಮುಗಿತಂದು ತುಂಬ ಖುಷಿ ಇದೆ. ಬಟ್ ಇನ್ನೂ ನಿನ್ನೆ ಮೊನ್ನೆ ಸೇರ್ಕೊಂಡಿರ್ತಾರೆ ಇದೆ ನಮ್ಮ ಕಾಲೇಜ್ಗೆ. ಬಟ್ ಎಷ್ಟು ಬೇಗ ಮುಗಿದಿದೆ ಅಂದರೆ ಇಮ್ಯಾಜಿನ್ ಮಾಡೋಕ್ಕೂ ಆಗ್ತಿಲ್ಲ. ಬಟ್ ತುಂಬ ಮಿಸ್ ಮಾಡ್ಕೊತೀನಿ ನಿಮ್ಮೆಲ್ಲ. ಫಸ್ಟ್ ಆಫ್ ಆಲ್ ಏನಂದರೆ ಎಕ್ಸಾಮ್ ಮುಗೀತು ಅನ್ನೋದೊಂದು ಖುಷಿ. ಇನ್ನೂ ಒಂದು ಬೇಜಾರು ಏನಂದರೆ ಎಲ್ಲರೂ ಮಿಸ್ ಮಾಡ್ತೀವಿ. ಈ 3 years ಹೆಂಗೆ ಪಾಸ್ ಆಯಿತು ಅಂತಲೇ ನಮ್ಗೆ ಗೊತ್ತಿಲ್ಲ. ಎಷ್ಟು ಮೆಮೊರೀಸು. ಮತ್ತು ಇನ್ನೂ ಒಂದು ಏನಂದರೆ ನಾವು 4 ಜನ ಒಂದು ಅರ್ಕೆ ಇದೆ, ಅದನ್ನು ತೀರ್ಸೋಕಂಟ ನಮಗೆ ಸಮಾಧಾನ ಇಲ್ಲ ಅಷ್ಟೇ. ಅದನ್ನು ಬೇಗ ಅರ್ಕೆ ತೀರ್ಸೋದು ಮಾಡ್ಲಪ್ಪ ರಾಯೇ ಅಷ್ಟೇ. ಥ್ಯಾಂಕ್ ಯು. ಸೊ ಫೈನಲಿ ನಮ್ಮ ಪ್ರೀಷಿಯಸ್ ಟೈಮ್ ಆ್ಯಂಡ್ ಸ್ಪೆಷಲ್ ಟೈಮ್ನ ಸ್ಪೆಂಡ್ ಮಾಡಿದ್ಮೇಲೆ ಫೈನಲ್ ನಾವು ನಮ್ಮ ಶರ್ಟ್ಸ್, ನಮ್ಮ ಯೂನಿಫಾರ್ಮ್ ಮೇಲೆ ಸಿಗ್ನೇಚರ್ ಅಂತ ಒಂದು ಥಾಟ್ ಇಟ್ಕೊಂಡು ಪ್ರತಿಯೊಬ್ಬರು ಅವ್ರಿಗೇನು ಅನಿಸುತ್ತೆ ಆ್ಯಂಡ್ ಅದನ್ನೆಲ್ಲ ನಮ್ಮ ಶರ್ಟ್ಸ್ ಮೇಲೆ ಬರೆಯೋ ಥರ ಪ್ಲ್ಯಾನ್ ಮಾಡಿದ್ರಿ. ಸೊ ಅದನ್ನು ಈಗ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಯಾರ್ಯಾರ ಶರ್ಟ್ಸ್ ಮೇಲೆ ಏನೇನಿರುತ್ತೆ ಅಂತ ನಾನು ಅದನ್ನು ಪಿಕ್ಸ್ ಆಮೇಲೆ ನಿಮಗೆ ಅಲ್ಲಿ ಬರುತ್ತೆ.
ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ತುಂಬ ಜನ ಫ್ರೆಂಡ್ಸ್ನ ಈ ವಿಡಿಯೋದಲ್ಲಿ ನಾನು ತೋರ್ಸೋಕ್ಕಾಗಲಿಲ್ಲ, ಬಿಕಾಸ್ ಫೈನಲ್ ಎಕ್ಸಾಮ್ ಆಗಿರೋದ್ರಿಂದ, ಲಾಸ್ಟ್ ಎಕ್ಸಾಮ್ ಆಗಿರೋದ್ರಿಂದ ಎಲ್ಲರೂ ತುಂಬ ಬೇಗ ಹೋಗಿಬಿಟ್ಟಿದ್ರು. ಸೊ ಹಂಗಾಗಿ ಎಷ್ಟು ಜನ ಆಗುತ್ತೋ ಅಷ್ಟು ಜನ ನಾನು ಕವರ್ ಮಾಡಿದ್ದೀನಿ. ಆ್ಯಂಡ್ ಇನ್ನೂ ಒಂದು ತುಂಬ ಜನ ಫ್ರೆಂಡ್ಸ್ ಜೊತೆ ವ್ಲಾಗ್ ಮಾಡಿ, ಡೇ ಔಟ್ ವಿತ್ ಫ್ರೆಂಡ್ಸ್ ಮಾಡಿ ಅಂತ ಹಾಕಿದ್ರಿ. ಸೊ ಅತಿ ಶೀಘ್ರದಲ್ಲಿ ಆ ವ್ಲಾಗ್ ಸಹ ಬರುತ್ತೆ. ಸೊ ಕೀಪ್ ವೈಟಿಂಗ್ ಆ್ಯಂಡ್ ಕೀಪ್ ವಾಚಿಂಗ್. ಗೊತ್ತಲ್ಲ ಏನು ಮಾಡಬೇಕಂತ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಟೈಮ್ ನಾನು ಏನೇ ವ್ಲಾಗ್ ಹಾಕಿದ್ರು ನಿಮಗೆ ಬರುತ್ತೆ. ಆ್ಯಂಡ್ ಪ್ಲೀಸ್ ಡೂ ಕಮೆಂಟ್, ನಿಮ್ಗೆ ಯಾವ್ಯಾವ ಥರ ಎಲ್ಲ ವ್ಲಾಗ್ಸ್ ಬೇಕು ಅಂತ ಕಮೆಂಟ್ ಮಾಡಿ. ನಾನು ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಲವ್ ಯು, ಬಾಯ್, ಕೀಪ್ ವಾಚಿಂಗ್.